ಒಂದ್ ಕಡೆ ನಿತೀಶ್ ಕುಮಾರ್ ಮಹಾಗಠಬಂಧನ್ ಸೇರಿದ್ರು, ಇನ್ನೊಂದ್ ಕಡೆ ಕಾಂಗ್ರೆಸ್ ನಿರಂತರ ಹೋರಾಟ ಪ್ರತಿಭಟನೆಗಳು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿರೋ ಪ್ರಧಾನಿ ಮೋದಿ ಇವತ್ತು ವಿಪಕ್ಷಗಳಿಗೆ ಸಖತ್ತಾಗಿ ತಿರುಗೇಟು ಕೊಟ್ಟರು. ಏನ್ ಹೇಳಿದ್ರು ಮೋದಿ ನೋಡೋಣ. पीछे धकेलने की कोशिश है। देश के सामने जो चुनौतियां हैं उनसे निपटने के लिए साफ नीयत चाहिए, निष्ठा चाहिए, नीति चाहिए। इसके लिए परिश्रम की पराकाष्ठा करनी पड़ती है। ऐसी हताशा में ये लोग भी अब काले जादू की तरफ मुड़ते नजर आ रहे हैं। अभी हमने 5 अगस्त को देखा है कि कैसे काले जादू का ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ. ನೀವು ಕಲಿಬೇಕಾ, ನೀವು ಮಾಡಬೇಕಾ, ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. काले जादू को फैलाने का भरपूर प्रयास किया गया कि वो कितनी ही जाड़ फूंक कर ले, कितना ही काला जादू कर ले, अंधविश्वास कर ले, जनता का विश्वास अब उन पर दोबारा कभी नहीं बन पाएगा। ದೇಶದ ಹಲವಾರು ರಾಜ್ಯಗಳಲ್ಲಿ ಇವತ್ತು ಉಗ್ರರ ಬೇಟೆ ಆಡಿದೆ ಸೇನೆ. ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಕೊಳ್ಳಿಡೋದಕ್ಕೆ ಸ್ಕೆಚ್ ಹಾಕಿದ್ರು ಅನ್ನೋದು ಬಯಲಾಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ. ಈ ಅಮೃತ ಮಹೋತ್ಸವ ಸಂಭ್ರಮವನ್ನ ದೇಶದೆಲ್ಲೆಡೆ ಆಚರಿಸಲಾಗುತ್ತಿದೆ. ಹರ್ ಘರ್ ತಿರಂಗ ಹೆಸರಲ್ಲಿ ಪ್ರತಿಯೊಂದು ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಿಸಲು ತಯಾರಿ ನಡೆಯುತ್ತಿದೆ. ಇನ್ನೊಂದು ಕಡೆ ದೇಶದ ನಾನಾ ಭಾಗಗಳಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಮೆರವಣಿಗೆಗಳು, ಜಾಥಾಗಳನ್ನು ಹಮ್ಮಿಕೊಂಡು ಜನ ಸಂಭ್ರಮಿಸುತ್ತಿದ್ದಾರೆ. ವಿಧ್ವಂಸಕ ಕೃತ್ಯಕ್ಕೆ ದೇಶದ ಹಲವೆಡೆ ಉಗ್ರರ ಸ್ಕೆಚ್. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂಭ್ರಮವೇ ಟಾರ್ಗೆಟ್. ಒಂದು ಕಡೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಭ್ರಮ ಮನೆ ಮಾಡಿದ್ರೆ, ಇನ್ನೊಂದು ಕಡೆ ಸಂಭ್ರಮಕ್ಕೆ ಕೊಳ್ಳಿ ಇಡಲು ಉಗ್ರರು ಹಾಕಿದ ಸ್ಕೆಚ್ಗಳನ್ನು ಭಾರತೀಯ ಸೇನೆ ವಿಫಲಗೊಳಿಸುತ್ತಿದೆ. ಸಿಕ್ಕಲ್ಲಿ ಉಗ್ರರ ಹೆಡೆಮುರಿ ಕಟ್ಟುತ್ತಿದೆ ಸೇನೆ. ಬುದ್ಗಾಮ್ನಲ್ಲಿ 2 ಉಗ್ರರ ಎನ್ಕೌಂಟರ್. ಜಮ್ಮು ಕಾಶ್ಮೀರದ ಬುದ್ಗಾಮ್ ಜಿಲ್ಲೆಯಲ್ಲಿ ಇವತ್ತು ಸೇನೆ ಭರ್ಜರಿ ಎನ್ಕೌಂಟರ್ ನಡೆಸಿದೆ. ಕಾಶ್ಮೀರದಲ್ಲಿ ಸ್ವಾತಂತ್ರ್ಯ ದಿನದಂದು ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ದ ಲಷ್ಕರ್ ಎ ತೊಯ್ಬಾ ಸಂಘಟನೆಯ 2 ಉಗ್ರರನ್ನ ಹೊಡೆದು ಹಾಕಿ 3 ಉಗ್ರರನ್ನ ಸೇನೆ ಬಂಧಿಸಿದೆ. ಸ್ಫೋಟಕಗಳ ಜೊತೆ ಉಗ್ರರ ಬಂಧನ. ಸುಧಾರಿತ ಸ್ಫೋಟಕ ಬಳಸಿ ಸ್ವಾತಂತ್ರ್ಯೋತ್ಸವ ದಿನದ ಸಂದರ್ಭ ದಾಳಿ ನಡೆಸಲು ಸಂಚು ರೂಪಿಸಿದ್ದ ಭಯೋತ್ಪಾದಕನನ್ನ ಉತ್ತರ ಪ್ರದೇಶದಲ್ಲಿ ಬಂಧಿಸಲಾಗಿದೆ. ಐಸಿಸ್ ನಂಟು ಹೊಂದಿದ್ದ ಅಜಂಗಢದ ಮುಬಾರಕ್ಪುರದ ಶಂಕಿತ ಉಗ್ರನನ್ನ ಭಯೋತ್ಪಾದಕ ನಿಗ್ರಹ ದಳ ಬಂಧಿಸಿದೆ. ಪುಲ್ವಾಮಾದಲ್ಲಿ ಸುಮಾರು 25ರಿಂದ 30 ಕೆಜಿ ಸುಧಾರಿತ ಸ್ಫೋಟಕ ವಶಕ್ಕೆ ಪಡೆದಿದೆ. ತಿರಂಗ ಖರೀದಿಗೆ ಬಲವಂತ ಮಾಡುವುದು ನಾಚಿಕೆಗೇಡು. ಈ ಮಾತನ್ನ ಹೇಳಿದ್ದು ಬಿಜೆಪಿಯ ವರುಣ್ ಗಾಂಧಿ. ಪಡಿತರ ಖರೀದಿಗೆ ಬಂದವರನ್ನ ತ್ರಿವರ್ಣ ಧ್ವಜ ಖರೀದಿಸುವಂತೆ ಒತ್ತಾಯಿಸಲಾಗುತ್ತಿದೆ. ಇಲ್ಲದಿದ್ದರೆ ಅವರ ಪಾಲಿನ ಪಡಿತರವನ್ನ ಕಡಿತಗೊಳಿಸಲಾಗುತ್ತಿದೆ. ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ನೆಲೆಸಿರುವ ತ್ರಿವರ್ಣ ಧ್ವಜದ ಬೆಲೆಯನ್ನ ಬಡವರ ತುತ್ತು ಕಿತ್ತುಕೊಳ್ಳುವುದು ನಾಚಿಕೆಗೇಡಿನ ಸಂಗತಿ. ವರುಣ್ ಗಾಂಧಿ ಈ ಟ್ವೀಟ್ ಜೊತೆಗೆ ವಿಡಿಯೋನೂ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಟ್ನಲ್ಲಿ 75 ವರ್ಷದ ಸಂಭ್ರಮ ಒಂದ್ ಕಡೆ, ಆತಂಕ ಮತ್ತೊಂದು ಕಡೆ, ರಾಜಕೀಯ ಇನ್ನೊಂದು ಕಡೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.